ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಥೈಲ್ಯಾಂಡ್ ಸೀರೀಸ್. ಇದರಲ್ಲಿ ನಾವು ಬ್ಯಾಂಕಾಕಿಂದ ಫುಕೆಟ್ಗೆ ಹೊರಟಿದ್ದೀವಿ. ಈಗ ಫುಕೆಟ್ ಬಂದು ರೀಚ್ ಆಗಿದ್ದು ಆಯಿತು. ಸೊ ಇದು ಏನು ನೋಡ್ತಾ ಇದ್ದೀರಲ್ಲ, ಇದು ಫುಕೆಟಿಂದ ಹೊರಗಡೆ ಏರ್ಪೋರ್ಟ್ ಹೊರಗಡೆ ನಿಂತ್ಕೊಂಡು ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಸೊ ಅಲ್ಲಿಂದ ರೀಚ್ ಆದಮೇಲೆ ರೂಮಿಗೆ ಬಂದ್ವಿ. ಸೊ ಇಲ್ಲಿ ರೂಮ್ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ರೂಮು ತುಂಬ ಸ್ಪೇಷಿಯಸ್ ಆಗಿತ್ತು. ಸಪ್ರೇಟ್ ಕ್ಲಾಸೆಟ್ ಆಗಿರ್ಬೋದು ಅಥವಾ ಹಾಲು ಮತ್ತು ಸಫಿಷಿಯೆಂಟ್ ಟೇಬಲ್ಲು ರೂಮಲ್ಲೆಲ್ಲ ಇಟ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು. ಬೆಡ್ಡೂ ಅಷ್ಟೇ ತುಂಬ ದೊಡ್ಡದಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಮತ್ತು ಬೆಸ್ಟ್ ಪಾರ್ಟ್ ಏನಂದರೆ ಸ್ನಾನದ ಮನೆ ತುಂಬ ನೀಟಾಗಿತ್ತು. ಮೋಸ್ಟ್ ಆಫ್ ದ ಟೈಮ್ ಸ್ನಾನದ ಮನೆ ಚೆನ್ನಾಗಿರಲ್ಲ, ಬಟ್ ಚೆನ್ನಾಗಿತ್ತು. ಮತ್ತು ಅವ್ರು ಇಟ್ಟಿರೋ ಪ್ರಾಡಕ್ಟ್ಸ್ ಟ್ರೈ ಮಾಡೋಕ್ಕೆ ಇಟ್ಟಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ಸೊ ಶವರ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಆಲ್ರೆಡಿ ಬಟ್ಟೆ ಎಲ್ಲ ಸ್ವಲ್ಪ ಆಲ್ರೆಡಿ ಅನ್ಪ್ಯಾಕಿಂಗ್ ಮಾಡಿ ಯಾವುದಾದ್ರು ನೆಕ್ಸ್ಟ್ ವೇರ್ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಮತ್ತು ಇದಕ್ಕೆ ಅಲ್ಲೇ ಅಟ್ಯಾಚ್ಡ್ ಬಾಲ್ಕನಿ ಬೇರೆ ಕೊಟ್ಟಿದ್ರು, ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಆ ಬಾಲ್ಕನಿನಲ್ಲಿ ಸ್ವಲ್ಪ ಚೇರ್ಸು ಟೇಬಲ್ ಎಲ್ಲ ಇಟ್ಟಿರೋದ್ರಿಂದ ನಾವು ಅಲ್ಲಿ ಕೂತ್ಕೊಂಡು ಊಟ ಗೀಟ ಮಾಡಿಕೊಂಡು ನೆಮ್ಮದಿಗೆ ಒಂದು ರಿಲ್ಯಾಕ್ಸಿಂಗ್ ಟೈಮ್ನ ಕಳೆಯೋದಕ್ಕೆ ಹೇಗೆ ಬೇಕೋ ಆ ಥರ ಇತ್ತು ಈ ರೂಮು. ಸೊ ಈ ರೂಮ್ ಬಂದು ನನಗೆ ಎಂಟೈರ್ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ತುಂಬ ಇಷ್ಟವಾದಂಥ ರೂಮು. ಸೊ ಬಂದು ರೀಚ್ ಆಗಿದ್ದೇನೋ ಲೇಟ್ ಆಗಿತ್ತು. ಮತ್ತೆ ಊಟ ಹುಡ್ಕೊಂಡು ಹೊರಗಡೆ ಹೋದ್ವಿ, ಯಾಕಂದ್ರೆ ನಾವು ಇದ್ದಿದ್ದ ಜಾಗದಲ್ಲಿ ಊಟ ಎಲ್ಲ ಏನು ಫೆಸಿಲಿಟೀಸ್ ಇರಲಿಲ್ಲ, ಹೊರಗಡೆ ಹೋಗಿ ತೊಗೋಬೇಕಾಗಿತ್ತು. ಸೊ ಅಲ್ಲಿ 7-Eleven ಎಲ್ಲ ಸ್ಟೋರ್ಗಳಿದೆ, ಸೂಪರ್ ಮಾರ್ಕೆಟ್ ಥರ, ನಾವು ಅಲ್ಲೂ ತೊಗೋಬೋದು. ಬಟ್ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಪಾಸ್ತಾ ತಿಂದ್ವಿ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಬೆಳಕಾಯಿತು. ಬೆಳಗ್ಗೆ ಎದ್ಬಿಟ್ಟು ಎದುರುಗಡೆನೆ ರೆಂಟಲ್ 2-ವೀಲರ್ ರೆಂಟಲ್ ಶಾಪ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಲಿಕ್ಕಿ ಹೋಗಿ ವಿಚಾರಿಸ್ಕೊಂಬಂದರು. ಒಂದು 2-ವೀಲರ್ ಹೈರು ಮಾಡ್ಕೊಂಬಿಟ್ವಿ. ಗಾಡಿ ತೊಗೊಂಡು ಫಸ್ಟು ಹೋಗಿದ್ದು ಎಲ್ಲಿಗೆ ಗೊತ್ತಾ? ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಎಷ್ಟು ಬಾಯಿ ಇದಾಗ್ಬಿಟ್ಟಿತ್ತಂದರೆ ನನ್ನ ಕೈಲಿ ಸಾಕಾಗೋಗ್ಬಿಟ್ಟಿತ್ತು ಥೈಲ್ಯಾಂಡ್ ಫುಡ್ ತಿಂದು. ಕೊನೆಗೆ ಫೈನಲಿ ನಮಗೊಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ನಾನು ಮೈಸೂರು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಕಾಣಿಸ್ತಾ ಇದೆ, ರುಚಿ ರುಚಿಯಾಗಿ. ಆ್ಯಕ್ಚುಲಿ 4 ದಿನ ಆದಮೇಲೆ ನಮ್ಮ ಇಂಡಿಯನ್ ಟೇಸ್ಟು ಹೊರಗಿದೆ. ರಿಯಲಿ ಟೇಸ್ಟಿ, ನಾಲ್ಗೆಗೆ ಆನಂದ. ಈ ಮಸಾಲೆಗಳೆಲ್ಲ ಮಿಸ್ ಆಗಿಬಿಟ್ಟು ರುಚಿನೇ ಒಂಥರ ಹೊರಟೋಗ್ಬಿಟ್ಟಿತ್ತು. ಈ ಮಸಾಲ ಸ್ಪೈಸಿನೆಸ್ ಸಿಗ್ತಾಯಿದೆ ಅಂದರೆ ಬಾಯಿ ನೀರು ಬರ್ತಾಯಿದೆ. ಬಟ್ ವೆರಿ ಟೇಸ್ಟಿ, ರಿಯಲಿ ವೆರಿ ಹ್ಯಾಪಿ. ತುಂಬ ಸಮಾಧಾನ ಆಗ್ತಾಯಿದೆ ಇವಾಗ. 4-5 ದಿನ ಆಗಿತ್ತು ಆಲ್ರೆಡಿ. ನಾಲ್ಗೆ ಒಂಥರ ಬ್ಲ್ಯಾಂಡ್ ಆಗಿಬಿಟ್ಟಿತ್ತು, ರುಚಿನೇ ಇರಲಿಲ್ಲ. ಈಗ ಉಪ್ಪು ಖಾರ ಹುಳಿ ಎಲ್ಲ ನಾಲ್ಗಿಗೆ ಬೀಳ್ತಾಯಿದೆ, ನೀರು ಬರ್ತಾಯಿದೆ ಬಾಯಲ್ಲಿ. ನಮ್ಮ ದೋಸೆ ಸಿಕ್ಕಿದ್ರೆ ಅದರ ಆನಂದನೇ ಮಜಾನೇ ಬೇರೆ. ಸೂಪರ್, ಸಕ್ಕತ್ತಾಗಿದೆ. ಇದು ನಾವು ಸ್ಟೇ ಆಗಿರೋ ರೂಮು, ಇದೇ ರೆಸಾರ್ಟು. ಚೆನ್ನಾಗಿದೆ ಆ್ಯಕ್ಚುಲಿ, ಸಕ್ಕತ್ತಾಗಿದೆ. ಒಳಗಡೆ ರೂಮ್ ಅಂತೂ ರಾಯಲ್ ಆಗಿದೆ. ಜಡಿ ಮಳೆ ಸ್ಟಾರ್ಟ್ ಆಯಿತು. 2-ವೀಲರ್ ಹೈಯರ್ ಮಾಡಿದ್ದೀವಿ ಪಾಸ್ಪೋರ್ಟ್ ಕೊಟ್ಟು. ಮಳೆನಲ್ಲಿ ಹೋಗ್ತಾ ಇದ್ದೀವಿ, ಮಳೆ ಬೀಳ್ತಾ ಇದೆ ಮುಖದ ಮೇಲೆ, ಆದರೂ ಕೇರ್ ಮಾಡದೆ ಹೋಗ್ತಾ ಇದ್ದೀವಿ. ಮಳೆ ನಮಗೆ ಆಶೀರ್ವಾದ ಮಾಡ್ತಾ ಇದೆ, ಎಂಜಾಯ್ ಮಾಡಿ ಅಂತ. ಫುಕೆಟಲ್ಲಿ ಮಳೆನಲ್ಲಿ ಮಜಾ ಮಾಡ್ತಾ ಇದೀವಿ ನೋಡ್ರಪ್ಪ, ಹಿಂಗೆ ಅಂತ ಇಲ್ಲಿ. ಆಹಾ, ಎಂಥ ಒಳ್ಳೆ ವೆದರು, ಟೈಮು.
ಜಪಾಯಿಸ್ತಾ ಇದ್ದೀನಿ, ಚಲಾಯಿಸ್ತಾ ಇದ್ದೀನಿ. ಸೊ ನಮಗೆ ಇದು ಬೀಚ್ ಯಾವುದು ಅಂತ ಗೊತ್ತಿರಲಿಲ್ಲ. ರೋಡಲ್ಲಿ ಒಂದು ಪಟಾಂಗ್ ಬೀಚ್. ಬೀಚ್ ಕಾಣಿಸಿದ ತಕ್ಷಣ ನಾವು ಡಿಸೈಡ್ ಮಾಡಿದ್ವಿ ಈ ಬೀಚ್ಗೆ ಹೋಗೋಣ ಅಂತ. ಆ ಬೀಚ್ ಇದು. ತುಂಬ ಜನ ಇದರಲ್ಲಿ ರೋಡಲ್ಲಿ ಎಲ್ಲೋ ದೂರದಿಂದ ಬೀಚ್ ಥರ ಕಾಣಿಸ್ತಾ ಇತ್ತಷ್ಟೇ, ಬಟ್ ತುಂಬ ಚೆನ್ನಾಗಿದೆ ಈ ಬೀಚ್. ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೊಂದು ಯಾವುದೋ ಕಾಟಾ ಬೀಚ್ ಅಂತ ಒಂದಿದೆ, ಆ ಬೀಚ್ಗೆ ಮ್ಯಾಪ್ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿರೋ ರೋಡು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಗ್ರೀನ್ರಿ, ಮಳೆ ಪ್ಲಸ್ ಒಳ್ಳೆ ಬ್ಯೂಟಿಫುಲ್ ರೋಡ್ಸು, ಬೀಚಸ್ಸು. ಅದೇ ಒಂದು ಬೆಸ್ಟ್ ಪಾರ್ಟ್ ಆಫ್ ಥೈಲ್ಯಾಂಡ್ ಅಂತ ಅಂದರೆ. ತುಂಬ ಒಂಥರ ಬ್ಯೂಟಿಫುಲ್ ಐಲ್ಯಾಂಡ್ ಆ್ಯಕ್ಚುಲಿ ಇದು. ನಂಗೆ ತುಂಬ ಇಷ್ಟ ಆಯಿತು. 9 ನೈಟ್ಸ್ 10 ಡೇಸ್ ನಾವು ಈ ಥೈಲ್ಯಾಂಡಲ್ಲಿ ಕಳೆದಿದ್ದೀವಿ. ಬಟ್ ಬೋರೇ ಆಗಲ್ಲ. ಎವ್ರಿ ಡೇ ಒಂಥರ ತುಂಬ ಸ್ಪೆಷಲ್ ಅನಿಸುತ್ತೆ. ಆ ಟೂ ವೀಲರಲ್ಲಿ ಬರೀ ಓಡಾಡ್ತಾನೆ ಇರ್ತಿದ್ವಲ್ಲ, ಅದೊಂಥರ ತುಂಬ ಖುಷಿ ಕೊಡೋದು ನಮಗೆ. ಕಾರಲ್ಲಿ ಹೋಗಿದ್ರು ನಿಜವಾಗ್ಲೂ ಇಷ್ಟೊಂದು ಖುಷಿ ಕೊಡ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಮಳೆ ಮೈ ಮೇಲೆ ಬಿದ್ದರೆ ಒಂಥರ ಅದೊಂದು ಮಜಾನೇ ಬೇರೆ. ಎಲ್ಲಿ ನೋಡಿದ್ರು ಶಾಪಿಂಗ್ ಕಾಂಪ್ಲೆಕ್ಸು, ಮತ್ತು ರೆಸ್ಟೋರೆಂಟ್ಸು, ಹೋಟೆಲ್ಸು, ಕೆಫೇಸು, ತುಂಬ ಆಪ್ಷನ್ಗಳಿದೆ. ಬೀಚ್ ಫ್ರಂಟು ಅಷ್ಟೇ ತುಂಬ ಆಪ್ಷನ್ಸ್ ಇದೆ. ಅಂದರೆ ಟೂರಿಸ್ಟಿಗೆ ಹೇಳ್ ಮಾಡಿದಂಥ ಕಂಟ್ರಿ ಅಂತ ಹೇಳ್ಬೋದು ಈ ದೇಶನ. ತುಂಬ ಟೂರಿಸ್ಟ್ ಬಂದಿದ್ದರು. ಬಟ್ ನಾವು ಹೋಗಿರೋ ಸೀಸನ್ ಎಕ್ಸಾಕ್ಟಾಗಿ ತುಂಬ ಜನ ಸೇರೋ ಅಷ್ಟು ಅಂತಲ್ಲ, ಬಟ್ ತುಂಬ ಜನ ಡೆಫಿನೆಟ್ಲಿ ಇದ್ದರು. ಬಟ್ ಎಲ್ಲೂ ಕ್ರೌಡೆಡ್ ಅನ್ನೋ ಥರ ಫೀಲ್ ಆಗೋಷ್ಟು ಏನಿರಲಿಲ್ಲ. ಅಲ್ಲಿ ಟೂರಿಸ್ಟ್ ಫ್ರೆಂಡ್ಲಿ ಕಂಟ್ರಿ ಇದು. ತುಂಬ ಅವ್ರ ಜನ ಇದ್ದಾರಲ್ಲ ಥೈಲ್ಯಾಂಡ್ ಪೀಪಲ್, ಅವ್ರು ತುಂಬ ವೆಲ್ಕಮಿಂಗ್. ಯಾರೇ ಅಲ್ಲಿ ಬಂದಂಥ ಬೇರೆ ಟೂರಿಸ್ಟ್ಗಳು ಅಷ್ಟೇ, ಅವರು ಅವ್ರ ಪಾಡ್ಗೆ ಅವ್ರು ಇರೋರು. ಬಟ್ ಇಲ್ಲಿ ಊಟ ಒಂದು ಅಡ್ಜಸ್ಟ್ ಆಗಬೇಕಷ್ಟೆ. ನಮಗೆ ಇಂಡಿಯನ್ಸ್ಗೆ ಸ್ವಲ್ಪ ಉಪ್ಪು, ಖಾರ, ಹುಳಿ ಇವೆಲ್ಲ ಇರಬೇಕು ಬಾಯಿಗೆ. ಮಸಾಲೆ ಐಟಮ್ಸ್ ಬಿಡ್ತಾ ಇದ್ದರೆ ನಮಗೆ ಸಮಾಧಾನ. ವೆಜಿಟೇರಿಯನ್ಸ್ಗೆ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಅನಿಸುತ್ತೆ. ಬಟ್ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ಸ್ಗಳಿಗೆಲ್ಲ ಹೋಗ್ಬಿಟ್ರೆ ನಾರ್ಮಲಾಗಿ ನಾವು ಇಲ್ಲಿ ಏನು ಇಂಡಿಯಾದಲ್ಲಿ ತಿಂತೀವಲ್ಲ ಅದೇ ಥರ ರುಚಿನೇ ಸಿಗುತ್ತೆ ಅಲ್ಲಿ. ಅಷ್ಟು ಚೆನ್ನಾಗಿ ಮಾಡಿರೋಂಥ ಹೋಟೆಲ್ಸ್ನೂ ತುಂಬ ಕಡೆ ಇದೆ. ನಾವು ಬ್ಯಾಂಕಾಕಲ್ಲಿ ಇದ್ದಾಗ ಅಷ್ಟೇ ಅವ್ರ ಫುಡ್ ತಿಂದಿದ್ದು. ಪುಕೆಟಿಗೆ ಬಂದಮೇಲೆ ನಮಗೆ ಇಂಡಿಯನ್ ಹೋಟೆಲ್ ಸಿಕ್ಕಿದ್ರಿಂದ ಆರಾಮಾಗಿದ್ವಿ. ಸೊ ಇದು ಬಂದು ಕಾಟಾ ಬೀಚ್ ಅಂತ.
ಈ ಬೀಚ್ ಹತ್ರ ಹೋಗ್ಬೇಕಂತಾನೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಪಾರ್ಕಿಂಗು ಅಷ್ಟೇ ಎಲ್ಲ ಡೆಡಿಕೇಟೆಡ್ ಪಾರ್ಕಿಂಗ್ ಸ್ಲಾಟ್ಸ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಗಾಡಿನ ನಿಲ್ಲಿಸ್ಬೋದು. ಯಾರು ಎಲ್ಲಂದ್ರಲ್ಲಿ ನಿಲ್ಲಿಸ್ತಾ ಇರಲಿಲ್ಲ. ಅಲ್ಲೆಲ್ಲ ತುಂಬ ಟ್ರಾಫಿಕ್ ಡಿಸಿಪ್ಲಿನ್ ಎಲ್ಲ ತುಂಬ ಚೆನ್ನಾಗಿದೆ. ಗಾಡಿ ಪಾರ್ಕ್ ಮಾಡಿ ಈಗ ಕಾಟಾ ಬೀಚ್ಗೆ ಎಂಟರ್ ಆಗಬೇಕು. ನೋಡಿ ಪಕ್ಕದಲ್ಲೇ ಮೌಂಟೇನ್ ಇದೆ, ಬೀಚ್ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಆ ವ್ಯೂ ಇದೆಯಲ್ಲ ಅದು ತುಂಬ ಬ್ಯೂಟಿಫುಲ್ ವ್ಯೂ ಅದು. ನಾವು ಮತ್ತೆ ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ಥೈಲ್ಯಾಂಡಲ್ಲಿ ಒಂದು ಓಲ್ಡ್ ಟೌನ್ ಅಂತ ಒಂದಿದೆ. ಅಂದರೆ ಫುಕೆಟಲ್ಲಿ ಓಲ್ಡ್ ಟೌನ್ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ಗೆ ಹೋಗ್ಬೇಕಂತ ನೆಕ್ಸ್ಟ್ ಡಿಸೈಡ್ ಮಾಡ್ಕೊಂಡ್ವಿ ನಾವು. ನಾವು ಫಿಫಿ ಐಲ್ಯಾಂಡ್ಗೆ ಹೋಗ್ಬೇಕನ್ನೋದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ, ಬಟ್ ಎಲ್ಲೂ ಟಿಕೆಟ್ಸ್ನ ಬುಕ್ ಮಾಡಿರಲಿಲ್ಲ. ಈಗ ನಾವು ಏನು ಈ ಜಾಗ ತೋರಿಸ್ತಾ ಇದ್ದೀವಲ್ಲ, ಈ ಜಾಗ ಬಂದು ಬೋಟ್ಸ್ಗಳು ಎಂಟ್ರಿ ಮತ್ತು ಎಕ್ಸಿಟ್ ಆಗೋ ಪಾಯಿಂಟು. ಅಲ್ಲಿ ನಾವು ಟಿಕೆಟ್ಸ್ನ ಬುಕ್ ಮಾಡಿದ್ವಿ. ಸೊ ನಾವು ಓಲ್ಡ್ ಟೌನು ರೀಚ್ ಆಯಿತು. ಇಲ್ಲೇನೋ ಒಂಥರ ಬುದ್ಧಿಸ್ಟ್ ಟೆಂಪಲ್ ಥರ ಕಾಣಿಸ್ತು, ಅದಕ್ಕೆ ಒಳಗಡೆ ಹೋಗೋಣ ಅಂತ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಇದೇನೋ ಒಂಥರ ಬುದ್ಧಿಸ್ಟ್ ಟೆಂಪಲ್ಲು, ಬಟ್ ಅಲ್ಲೇನೋ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು. ಸೊ ಕಂಪ್ಲೀಟಾಗಿ ಓಪನ್ ಇರಲಿಲ್ಲ, ಮತ್ತು ಅವ್ರ ಕಲ್ಚರ್ ಏನಿರುತ್ತೋ ಏನೋ ನಮಗೂ ಗೊತ್ತಿಲ್ಲ. ಒಳಗಡೆ ಹೋಗೋಕ್ಕೆ ಒಂಥರ ಭಯ, ಯಾಕಂದರೆ ನಮಗೇನೋ ಗೊತ್ತಿಲ್ಲದೆ ನಾವು ಹೆಂಗೆಂಗೋ ಹೋಗಿ ಅವರ ಫೀಲಿಂಗ್ಸ್ ಹರ್ಟ್ ಆಗಬಾರ್ದು ಅನ್ನೋದೊಂದು ಮೈಂಡಲ್ಲಿತ್ತು. ಸೊ ಹೊರಗಡೆಯಿಂದನೇ ವಿಡಿಯೋ ಮಾಡಿದೆ, ನಾನು ಒಳಗಡೆ ಎಲ್ಲ ಹೋಗಕ್ಕೆ ಹೋಗಲಿಲ್ಲ. ಒಳಗಡೆ ಎಲ್ಲ ಈ ಥರ ಇಟ್ಟಿದ್ದಾರೆ. ನಮ್ಮ ಥರನೇ ಇವರು ಮೂರ್ತಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಇದೆಲ್ಲ ಓಲ್ಡ್ ಟೌನಲ್ಲೇ ಇರೋವಂಥ ಶಾಪ್ಗಳು. ಒಂದು ಸ್ಟ್ರೀಟ್ ಇದೆ, ಆ ಸ್ಟ್ರೀಟ್ ತುಂಬ ಫೇಮಸ್ಸು. ಯಾಕೆ ಅಂದರೆ ಆ ಸ್ಟ್ರೀಟ್ ತುಂಬ ಬರೀ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಕೆಫೇಸು ಇದೆಲ್ಲ ತುಂಬ ಇದೆ ಇಲ್ಲಿ ಆಪ್ಷನ್ಸು. ಈ ರೋಡ್ ಬಂದು ತುಂಬ ಫೇಮಸ್ಸು. ಗಾಡಿ ಎಲ್ಲ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಈ ರೋಡ್ ಪೂರ್ತಿ ಜನ ಓಡಾಡ್ತಾ ಇರ್ತಾರೆ. ಒಂದು ಸರ್ಕಲ್ ಥರ ಹಾಕೊಂಡ್ಬರ್ತಾರೆ, ಈ ಎಂಡಿಂದ ಆ ಎಂಡ್ಗೆ ಹೋಗಿ ಇನ್ನೊಂದು ಪ್ಯಾರಲ್ ರೋಡಿಂದ ಮತ್ತೆ ಬಂದು ಜಾಯ್ನ್ ಆಗ್ತಾರೆ. ಆ ಥರ ರೋಡ್ ಇದು. ಥೈಲ್ಯಾಂಡ್ಗೆ ಹೋಗೋರು ಈ ರೋಡ್ನ ಮಿಸ್ ಮಾಡಬೇಡಿ. ಇದು ತುಂಬ ಒಂಥರ ಲೈವ್ಲಿ ಅನಿಸುತ್ತೆ ನಿಮಗೆ. ಒಂದೊಂದು ಶಾಪು ಒಂದೊಂದು ಕ್ಯೂಟ್ನೆಸ್ ಇರುತ್ತೆ. ಪ್ರತಿಯೊಂದು ಶಾಪ್ ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ ಇಲ್ಲಿ. ತುಂಬ ಕೆಫೇಸು ಮತ್ತು ಶಾಪಿಂಗ್ ಪ್ಲೇಸಸ್ ಜಾಸ್ತಿ ಇಲ್ಲಿ. ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಅಂದರೆ ಜನಗಳ ಟ್ರಾಫಿಕ್ಕು ಇರುತ್ತೆ. ರೋಡಲ್ಲಿ ತುಂಬ ವೆಹಿಕಲ್ಸು ಇರುತ್ತೆ. ಸೊ ಇದಕ್ಕೆ ಪ್ಯಾರಲಲ್ ರೋಡಲ್ಲಿ ನಾವು ಗಾಡಿ ನಿಲ್ಲಿಸಿದ್ವಿ. ಈ ರೋಡಲ್ಲಿ ಸ್ವಲ್ಪ ಪಾರ್ಕಿಂಗ್ ಸಿಗೋದು ಕಷ್ಟನೇ. ತುಂಬ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ವೆಹಿಕಲ್ಸಲ್ಲಿ ಹೋಗೋರಿಗೆ. ಅದಕ್ಕೋಸ್ಕರ ಪಕ್ಕದ ಪ್ಯಾರಲಲ್ ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಈ ರೋಡ್ ಪೂರ್ತಿ ವಾಕ್ ಮಾಡ್ಕೊಂಡು ಹೋಗ್ಬೋದು.
Norinne. ಸೊ ಇದಿಷ್ಟು ಫುಕೆಟ್ ಕತೆಗಳು. ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಕಂಟೆಂಟ್ನ ತೊಗೊಂಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.